ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಸಂತ್ರಸ್ತೆ 354A ಜೊತೆಗೆ 354D 506 ಇದೆಲ್ಲದರ ಮೇಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ ಇದೀಗ. ಹಾಗಾದ್ರೆ ಆ ಸೆಕ್ಷನ್ಸ್ಗಳು ಏನು ಹೇಳುತ್ತೆ ನೋಡಿ, ಡೀಟೇಲ್ಸ್ ನೋಡ್ತಾ ಇದ್ದೀರಿ. 354A ಲೈಂಗಿಕ ಕಿರುಕುಳ ಜೊತೆಗೆ ಲೈಂಗಿಕ ದಂಡನೆ. 354A ಏನಾದರೂ ಸಾಬೀತಾದ್ರೆ, ಅಂದ್ರೆ ಈ ಲೈಂಗಿಕ ಕಿರುಕುಳ ಲೈಂಗಿಕ ದಂಡನೆ ಏನಾದರೂ ಸಾಬೀತಾದ್ರೆ 1 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಥವಾ ದಂಡ ಆಗುತ್ತೆ. ಇನ್ನು 354D ಏನ್ ಹೇಳುತ್ತೆ, ಭಯಪಡಿಸೋದು ಅಥವಾ ಮುಜುಗರ ಉಂಟು ಮಾಡೋದು. ಈ ಆರೋಪ ಏನಾದ್ರು ಸಾಬೀತಾದ್ರೆ ದಂಡ ಅಥವಾ 3 ವರ್ಷ ಜೈಲು ಶಿಕ್ಷೆ. ಇನ್ನು 506 ಈ ಸೆಕ್ಷನ್ ಏನೇನು ಹೇಳುತ್ತೆ ಅಂದ್ರೆ ಕ್ರಿಮಿನಲ್ ಬೆದರಿಕೆ ಒಡ್ಡೋದು. ಈ ಒಂದು ಆರೋಪ ಏನಾದರೂ ಸಾಬೀತಾದ್ರೆ 7 ವರ್ಷದವರೆಗೆ ಶಿಕ್ಷೆ ಆಗುತ್ತೆ ಅಥವಾ ದಂಡವನ್ನ ವಿಧಿಸಲಾಗುತ್ತೆ. ಅದೇ ರೀತಿ 509 ಈ ಸೆಕ್ಷನ್ ಮಹಿಳೆಯ ನಮ್ರತೆಯನ್ನ ಅವಮಾನಿಸೋದು. ಈ ಒಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸೆಕ್ಷನ್ನ ಅಡಿಯಲ್ಲಿ ಇದೇನಾದ್ರೂ ಆರೋಪ ಪ್ರೂವ್ ಆದ್ರೆ 3 ವರ್ಷ ಸರಳ ಜೈಲು ಅಥವಾ ದಂಡ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಪ್ರಜ್ವಲ್ ರೇವಣ್ಣ ಅವರ ಸಂಬಂಧ ಪೆನ್ ಡ್ರೈವ್ಗಳು ಹಾಸನದಾದ್ಯಂತ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಸಂತ್ರಸ್ತೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೆಕ್ಷನ್ಸ್ಗಳು ಏನೇನು ಹೇಳುತ್ತೆ, ಜೊತೆಗೆ ಶಿಕ್ಷೆ ಯಾವ ರೀತಿ ಆಗಬಹುದು ಅನ್ನುವಂತಹ ಚರ್ಚೆ, ಡೀಟೇಲ್ಸ್ ಕೊಡೋದಾದ್ರೆ. ಈಗಾಗಲೇ ಏನು 354A 354D ಅಡಿಯಲ್ಲಿ ಒಂದು ಸೆಕ್ಷನ್ ಕೂಡ ದಾಖಲಾಗಿದೆ, ಅಂದ್ರೆ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ ಇದು ಏನಿದೆ ನಾನ್ ವೇಲೇಬಲ್ ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಆರೋಪಿಗೆ ಒಂದು ಆರೋಪಿ ಬಂಧನ ಆದ ಬಳಿಕ ಇದಕ್ಕೆ ಯಾವುದೇ ರೀತಿಯಾದಂತಹ ಬೇಲ್ ಸದ್ಯಕ್ಕೆ ಸಿಗೋದಿಲ್ಲ. ನಂತರ ಅದೇನಾದ್ರೂ ರುಜುವಾತಾದಂತಹ ಸಂದರ್ಭದಲ್ಲಿ 1 ವರ್ಷದವರೆಗೂ ಕೂಡ ಒಂದು ಜೈಲು ಇರುತ್ತೆ. ಹಾಗೂ ಮತ್ತೊಂದು ಅಂದ್ರೆ 354 ಇದಕ್ಕೆ 3 ವರ್ಷಗಳ ಒಂದು ಜೈಲು ಶಿಕ್ಷೆ ವಿಧಿಸುವಂತಹ ಒಂದು ಕೆಲಸ ಇದನ್ನು ಕೂಡ ಆಗುತ್ತೆ. ಮತ್ತು ಇನ್ನು ಉಳಿದಂತಹ ಒಂದು ಸೆಕ್ಷನ್ಗಳೇನಿದ್ರೆ 506 ಕ್ರಿಮಿನಲ್ ಬೆದರಿಕೆ ಒಡ್ಡೋದೇನಿದೆ ಅದಕ್ಕೂ ಕೂಡ 7 ವರ್ಷದ ಶಿಕ್ಷೆ ಅಂತಾನೆ ಹೇಳ್ಬೋದಾಗಿದೆ. ಇದೆಲ್ಲವೂ ಕೂಡ ಅಂಡರ್ 7 ಇಯರ್ಸ್ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಜಾಮೀನು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಸದ್ಯಕ್ಕೆ ಜಾಮೀನು ಅರೆಸ್ಟ್ ಆದ ಬಳಿಕ ಜಾಮೀನು ಸಿಗದಿದ್ರು ಕೂಡ ಮುಂದಿನ ಹಂತದಲ್ಲಿ ಇದಕ್ಕೆ ಎಲ್ಲವೂ ಕೂಡ ದೊರೆಯುತ್ತೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಸೆಕ್ಷನ್ ನಡಿ ಪ್ರಭಾವಿ ರಾಜಕಾರಣಿ ಅಂತಾರೆ ಅವರ ವಿರುದ್ಧ ಅವರ ಮನೆಯ ಕೆಲಸದಾಕಿಯೇ ಒಂದು ದೂರನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅವರ ಯಾವ ರೀತಿ ಇದನ್ನ ತನಿಖೆಯನ್ನ ಮುಂದುವರಿಸ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಂದು ಹೊಳೆನರಸೀಪುರ ಟೌನ್ ನಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಬಳಿಕ ಅದರ ಬೇಸ್ ಮೇಲೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. CID SIT ತಂಡ ಏನಿದೆ ಅದೊಂದು ಕೇಸ್ ಅನ್ನ ತೆಗೆದುಕೊಂಡಿರುವಂತದ್ದು, ಅಂದ್ರೆ ಅಧಿಕೃತವಾಗಿ ಸರ್ಕಾರ ಒಂದು ವಹಿಸಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇದೆಲ್ಲದರ ಒಂದು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಒಂದು ವರದಿಯನ್ನ ನೀಡುತ್ತೆ. ವರದಿಯ ಅನ್ವಯವಾಗಿ ಇಲ್ಲಿ ತಪ್ಪಿತಸ್ಥ ಎಕ್ಸಾಕ್ಟ್ ಆಗಿ ನಡೆದಿದ್ದಾದ್ರೂ ಏನು ಅನ್ನುವಂತಹ ವಿಚಾರವಾಗಿ ಮುಂದಿನ ಹಂತದಲ್ಲಿ ತನಿಖೆ ಕೂಡ ನಡೆಯಲಿದೆ. ಈಗ ಸದ್ಯ ಈ ಒಂದು ವರದಿ ಸಿದ್ಧ ಮಾಡೋದಕ್ಕೆ ನಾಳೆಯಿಂದ ಈಗ ಏನು ಡೆಪ್ಯೂಟ್ ಆಗಿದ್ದಾರೆ ಅವರೆಲ್ಲರೂ ಅಧಿಕಾರಿಗಳು ನಾಳೆಯಿಂದ ಒಂದು ಕೆಲಸವನ್ನ ಶುರು ಮಾಡ್ತಾರೆ. ಈಗ ಹರಿದಾಡಿರುತ್ತಿರುವಂತಹ ವಿಡಿಯೋಗಳು ಹಾಗೂ ಮಹಿಳೆ ಮಾಡಿರುವಂತಹ ಆರೋಪ ಇದೆಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಗಳನ್ನ ಕಲೆ ಹಾಕಿ ನಂತರ ಆ ವಿಡಿಯೋ ಏನಿದೆ ಆ ವಿಡಿಯೋವನ್ನು ಕೂಡ ಒಂದು ತನಿಖೆಗೆ ಒಳಪಡಿಸಿ FSLಗೆ ಕಳಿಸಿ ಅದರಲ್ಲಿ ನೈಜತೆಯನ್ನ ಇರುವಂತಹ ಒಂದು ಏನಿದೆ ಅದೆಲ್ಲವೂ ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ಈಗ ಸದ್ಯ FIR ದಾಖಲಾಗಿದೆ. FIR ದಾಖಲಾದಂತಹ ಅನ್ವಯವಾಗಿ ಈಗ ಮುಂದಿನ ತನಿಖೆ ಕೂಡ ನಡೆಯುತ್ತೆ. ಮತ್ತು ಈ ಸೆಕ್ಷನ್ ಗಳನ್ನ ಹಾಕಿರುವಂತಹ ಕಾರಣದಿಂದಾಗಿ ಇದೊಂದು ಜಾಮೀನು ಸಿಗದ ರೀತಿಯಲ್ಲಿ ಈಗ ಸೆಕ್ಷನ್ಗಳಾಗಿದೆ. ಈಗ ಸದ್ಯ ಆರೋಪಿ ಸ್ಥಾನದಲ್ಲಿರುವಂತಹ ರಾಜಕಾರಣಿ ಏನಿದೆ ಅವರು ಅಬ್ಸ್ಟ್ಯಾಂಡಿಂಗ್ ರೀತಿಯಲ್ಲಿದ್ದಾರೆ, ಅಂದ್ರೆ ಪರಾರಿ ಸ್ಥಿತಿಯಲ್ಲಿರುವಂತದ್ದು. ಹೀಗಾಗಿ ಮೊದಲು ಮಹಿಳೆಯನ್ನ ವಿಚಾರಣೆಗೆ ನಡೆಸುವಂತಹ ಸಾಧ್ಯತೆ ಇದೆ. ಅವಶ್ಯಕತೆ ಬಿದ್ದರೆ ಅವರು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಪ್ರಭಾವಿ ರಾಜಕಾರಣಿ ಎಲ್ಲಿ ಹೋಗಿದ್ದಾರೆ ಅವರನ್ನ ಮತ್ತೆ ಒಂದು ಕರೆಸಿ ಅವರನ್ನು ಕೂಡ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಈಗ ಸದ್ಯ ದೂರುದಾರರು ಯಾರಿರ್ತಾರೆ ಅವರನ್ನ ವಿಚಾರಣೆಗೊಳಪಡಿಸಬೇಕಾಗುತ್ತೆ. ಅಂದ್ರೆ ವಿಚಾರಣೆ ಅಂದ್ರೆ ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂಥದ್ದು, ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ CID ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ನಂತರ ಅವರ ಒಂದು ಹೇಳಿಕೆಗಳು ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳೆಲ್ಲವೂ ಕೂಡ ಕಲೆ ಹಾಕಿ ಇದರಲ್ಲಿ ತಪ್ಪು ನಡೆದಿದೆ ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವರನ್ನ ಕರೆಸಿ ಒಂದು ವಿಚಾರಣೆಗೊಳಪಡಿಸಲಾಗುತ್ತೆ. ನಂತರ ಅದೇನಾದ್ರು ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧನ ಮಾಡುವಂತಹ ಎಲ್ಲಾ
ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. Yes. ಈಗ ಸದ್ಯ ಇಂದು ಒಂದು ತನಿಖೆ ಅಂದ್ರೆ ಒಂದು FIR ಕೂಡ ದಾಖಲಾಗಿದೆ. FIR ದಾಖಲಾದ ಬಳಿಕ ನಂತರ ಅಧಿಕೃತವಾಗಿ CID ಅಧಿಕಾರಿಗಳು ತಮ್ಮ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. ಶರತ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.